ವೇಮಗಲ್ ಗುರುಗಲ್ ಪಟ್ಟಣ ಪಂಚಾಯತಿ ಆಗಿ 4 ವರ್ಷ ಆಗಿದೆ. 4 ವರ್ಷದಿಂದ ಯಾರೇ ನಿರ್ಗತಿಕರಿಗಾಗಲಿ ಬಡವರಿಗಾಗಲಿ ಒಂದು ಮನೆ ಆಗ್ಲಿ ಯಾವ್ದೋ ಊರಿಗೆ ಒಂದೋ ಎರಡೋ ಚರಂಡಿ ಮಾಡಿರೋದು ಬಿಟ್ಟರೆ ಏನು ಅಭಿವೃದ್ಧಿ ಕೆಲಸಗಳಿಲ್ಲ. ಅದೇ ಜನಪ್ರತಿನಿಧಿಗಳಿದ್ರೆ ಅವ್ರನ್ನ ಕ್ವಶನ್ ಮಾಡೋಂತ ಅವಕಾಶಗಳಿದ್ವು. ಈಗ ಹೋಗಿ ನಾವು ಕೇಳ್ಬೇಕಂದ್ರೆ ಯಾರನ್ನಾದ್ರೂ ಚೀಫ್ ಆಫೀಸರ್ ಕೇಳ್ಬೇಕು, ಅವ್ರು ಒಂದ್ ದಿವಸ ಇರ್ತಾರೆ, ಒಂದ್ ದಿವಸ ಇರಲ್ಲ. ಇಲ್ಲ ಆಗ ಮೊದಲು ಚುನಾವಣೆ ಪ್ರಚಾರದಲ್ಲಿ ಬಂದು ಹೋಗಿದ್ ಬಿಟ್ರೆ ಇಲ್ಲಿ ತನಕ ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಯಾರೇ ಒಬ್ಬ ಜನಪ್ರತಿನಿಧಿಗಳು ಇಲ್ಲಿ ತನಕ ಬಂದಿಲ್ಲ. ವರದಿ ಪ್ರಕಾಶ್ ಇದ್ದಾಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಕಾಣಿಸ್ಕೊಂತಾ ಇದೆ ಗ್ರಾಮಗಳಲ್ಲಿ. ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಸಿಕ್ಕಿದ್ರೆ ಏನೋ ನಿನ್ ಕಷ್ಟ ಅಂತಾರೆ. ಮಧ್ಯದಲ್ಲಿ ಒಂದು ಡ್ರೈನ್ ಪೈಪ್ಲೈನ್ಗೆ ಅಂತಂದೇಳಿ ಅದು 4 ತಿಂಗಳಾಗಿದೆ. 4 ತಿಂಗಳಿಂದ ಆ ಪ್ಯಾಚ್ ಅಪ್ ಹಾಕಿದ್ರೆ ಸುಮಾರು ಜನ ಮಳೆಗಳು ಬಂದಾಗ ಬಿದ್ದಿರೋಂತ ಉದಾಹರಣೆಗಳಿದಾವೆ ಗ್ರಾಮದಲ್ಲಿ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಇದರಲ್ಲಿ ಬರ್ತಕ್ಕಂಥ CSR ಫಂಡ್ ತಗೊಂಡೋಗಿ ಬೇರೆ ಕಡೆ ಹಾಕ್ತಾರೆ. ಈ ಕಂಪ್ನಿಗಳಾಗಿದ್ದರಿಂದ ಇಲ್ಲಿ ತನಕ ನಮ್ಮೂರಿಗೆ ಯಾವುದೇ ಒಂದು CSR ಫಂಡ್ ಆಗ್ಲಿ ಇನ್ನೊಂದಾಗ್ಲಿ ಬಂದಿರಲ್ಲ. ನಾವು ಇಂಡಸ್ಟ್ರಿಗೆ ಜಮೀನ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು? ಈ CSR ಫಂಡ್ಗಳಲ್ಲಿ ರಸ್ತೆ ಮಾಡ್ಬೋದು, ಸ್ಕೂಲ್ಗಳ ಅಭಿವೃದ್ಧಿ ಮಾಡ್ಬೋದು. ತಕ್ಷಣ ಈ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮುಗಿದ್ರೆ, ಎಲೆಕ್ಷನ್ ನಡೆಸಿದ್ರೆ ಒಂದು ಪ್ರತಿನಿಧಿಗಳನ್ನಾದ್ರೂ ನಾವು ಜನಪ್ರತಿನಿಧಿಗಳಾದ್ರೂ ಕ್ವಶನ್ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ. ವೇಮಗಲ್ ಗುರುಗಲ್ ಪಟ್ಟಣ ಪಂಚಾಯತಿ ಆಗಿ 4 ವರ್ಷ ಆಗಿದೆ. 4 ವರ್ಷದಿಂದ ಯಾರೇ ನಿರ್ಗತಿಕರಿಗಾಗಲಿ ಬಡವರಿಗಾಗಲಿ ಒಂದು ಮನೆ ಆಗ್ಲಿ ಯಾವ್ದೋ ಊರಿಗೆ ಒಂದೋ ಎರಡೋ ಚರಂಡಿ ಮಾಡಿರೋದು ಬಿಟ್ಟರೆ ಏನು ಅಭಿವೃದ್ಧಿ ಕೆಲಸಗಳಿಲ್ಲ. ಅದೇ ಜನಪ್ರತಿನಿಧಿಗಳಿದ್ರೆ ಅವ್ರನ್ನ ಕ್ವಶನ್ ಮಾಡೋಂತ ಅವಕಾಶಗಳಿದ್ವು. ಈಗ ಹೋಗಿ ನಾವು ಕೇಳ್ಬೇಕಂದ್ರೆ ಯಾರನ್ನಾದ್ರೂ ಚೀಫ್ ಆಫೀಸರ್ ಕೇಳ್ಬೇಕು, ಅವ್ರು ಒಂದ್ ದಿವಸ ಇರ್ತಾರೆ, ಒಂದ್ ದಿವಸ ಇರಲ್ಲ. ಇಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ, ಆಯ್ತು ಮಾಡ್ತೀವಿ ಅಂತ. ಈಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಡ್ರೈನ್ ಪೈಪ್ಲೈನ್ಗೆ ಅಂತಂದೇಳಿ ಅದು 4 ತಿಂಗಳಾಗಿದೆ. 4 ತಿಂಗಳಿಂದ ಆ ಪ್ಯಾಚ್ ಅಪ್ ಹಾಕಿದ್ರೆ ಸುಮಾರು ಜನ ಮಳೆಗಳು ಬಂದಾಗ ಬಿದ್ದಿರೋಂತ ಉದಾಹರಣೆಗಳಿದಾವೆ ಗ್ರಾಮದಲ್ಲಿ. ಇನ್ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಅದಕ್ಕೇನಂದ್ರೆ ತಕ್ಷಣ ಸರ್ಕಾರ ಸ್ಪಂದಿಸಿ ಅಭಿವೃದ್ಧಿ ಕೆಲಸಗಳಾಗಂತ ನಿಟ್ಟಿನಲ್ಲಿ ಈ ಕಂಪ್ನಿಗಳಾಗಿದ್ದರಿಂದ ಇಲ್ಲಿ ತನಕ ನಮ್ಮೂರಿಗೆ ಯಾವುದೇ ಒಂದು CSR ಫಂಡ್ ಆಗ್ಲಿ ಇನ್ನೊಂದಾಗ್ಲಿ ಬಂದಿರಲ್ಲ. ಆ ಸ್ಕೂಲ್ ಕಾಂಪೌಂಡ್ಗಳಿಲ್ಲ, ಇನ್ನೊಂದಿಲ್ಲ, ಏನೋ ಸ್ಕೂಲ್ಗಳು ಪೀಠೋಪಕರಣಗಳಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇದು ಕೊಡ್ತಾ ಇಲ್ಲ ನಮ್ಗೆ. ಈ ಹಣ ತಗೊಂಡೋಗಿ ಬೇರೆ ಕಡೆ ಹಾಕ್ತಾರೆ. ನಾವು ಇಂಡಸ್ಟ್ರಿಗೆ ಜಮೀನ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು? ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಆಗ್ತದೆ, ಎಲ್ಲಾ ಅಭಿವೃದ್ಧಿ ಆಗ್ತದೆ ಅಂತಂದೇಳಿ ಈ CSR ಫಂಡ್ಗಳಲ್ಲಿ ರಸ್ತೆ ಮಾಡ್ಬೋದು, ಸ್ಕೂಲ್ಗಳ ಅಭಿವೃದ್ಧಿ ಮಾಡ್ಬೋದು. ಯಾವುದೇ ಅಭಿವೃದ್ಧಿ ಆಗಿರಲ್ಲ. ಅದ್ರ ತಕ್ಷಣ ಈ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಮುಗಿದ್ರೆ, ಎಲೆಕ್ಷನ್ ನಡೆಸಿದ್ರೆ ಒಂದು ಪ್ರತಿನಿಧಿಗಳನ್ನಾದ್ರೂ ನಾವು ಜನಪ್ರತಿನಿಧಿಗಳಾದ್ರೂ ಕ್ವಶನ್ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ. ಈಗ ನೋಡಿ, ಈ ಕಲ್ಯಾಣಿಗೆ ನಾವು 4 ವರ್ಷದಿಂದ ಅರ್ಜಿಗಳು ಕೊಡ್ತಾ ಇದೀವಿ, ಕಲ್ಯಾಣಿ ಅಭಿವೃದ್ಧಿ ಆಗ್ಬೇಕು ಅಂತ. ಇದಾಗಿಲ್ಲ. ರಸ್ತೆ ಇಲ್ಲೊಂದು ರಸ್ತೆ ಮಾಡಿದ್ದಾರೆ, ಆ ರಸ್ತೆಗೆ ಡ್ರೈನ್ ಎಲ್ಲ ಸಿಮೆಂಟ್ ಮಾಡ್ಬೇಕಂದ್ರೆ ಕಿತ್ತಾಕಿದ್ದು ಒಂದು 4 ತಿಂಗಳಾಗಿದೆ. ಇಲ್ಲಿ ತನಕ ಅದನ್ನ ಹಾಕಂತ ಇದು ಇಲ್ಲ. ಪಂಚಾಯತಿಯಿಂದ ಒಂದು ಸಮುದಾಯ ಭವನ, ಒಂದು ಡ್ರೈನ್ ಆಗಿದೆ, ಅಷ್ಟು ಬಿಟ್ರೆ ಯಾವುದೇ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಿಲ್ಲ. ಜನಪ್ರತಿನಿಧಿಗಳಿಗೆ ತಕ್ಷಣ ಸಿಗ್ತಾರೆ ಜನಗಳಿಗೆ, ಅವ್ರನ್ನ ಕ್ವಶನ್ ಮಾಡ್ತಾ ಇದ್ರು. ಈಗ ಯಾರನ್ನ ಕ್ವಶನ್ ಮಾಡಕ್ಕಾಗುತ್ತೆ? ಆಫೀಸ್ ತನಕ ಹೋಗಿ ಕೇಳಂತ ಇದು ಯಾರೋ 100ಕ್ಕೆ ಇಬ್ರು ಹೋಗ್ತಾರೆ, ಉಳಿದಿರ್ತಕ್ಕಂಥ ಹೋಗಿ ಪ್ರಶ್ನೆ ಮಾಡಂತವ್ರು ಇಲ್ಲ. ಪಟ್ಟಣ ಪಂಚಾಯತ್ದಲ್ಲಿ ಅನುದಾನಗಳು ಸಿಗ್ತಿವೆ, ಅದು ಸಾರ್ವಜನಿಕರಿಗೆ ಮಾಹಿತಿ ಕೂಡ ಕೆಲಸ ಮಾಡ್ತಿದ್ದಾರೆ? ಇಲ್ಲ, ಯಾವುದೇ ಮಾಹಿತಿ ಇಲ್ಲ. ಇಲ್ಲಿ ತನಕ 4 ವರ್ಷದಲ್ಲಿ ಯಾರೇ ಒಬ್ಬ ನಿರ್ಗತಿಗಳಿಗೆ ಒಂದು ಮನೆ ಸಿಕ್ಕಿಲ್ಲ. ಲೇಔಟ್ಗಳಿಗೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಯಾಕಂದ್ರೆ ಅಲ್ಲಿ ಇನ್ಕಮ್ ಇದೆ. ಗ್ರಾಮಗಳಲ್ಲಿ ಇನ್ಕಮ್ ಇಲ್ಲ. ಗ್ರಾಮಗಳಲ್ಲಿ ಯಾವ್ದಾದ್ರು ಸರ್ಕಾರಿ ಜಾಗ ಗುರುತಿಸಿ ನಿರ್ಗತಿಕರಿಗೆ ನಿವೇಶನ ಕೊಡಬೇಕು ಅನ್ನೋ ಸುಮಾರು 84-85ರಲ್ಲಿ ಮಲ್ಪನಹಳ್ಳಿಯಲ್ಲಿ ಸುಮಾರು 70% SC/ST ಜನ ಇದ್ದಾರೆ. ಅಲ್ಲಿ 34 ಸೈಟ್ ಕೊಟ್ಟಿರುವಂತ ಉದಾಹರಣೆ ಬಿಟ್ರೆ ಇಲ್ಲಿ ತನಕ ಯಾವುದೇ ಒಬ್ಬರಿಗೆ ಒಂದು ನಿವೇಶನ ಆಗ್ಲಿ ಒಂದು ಇದಾಗ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಹ್ಯಾಂಡಿಕ್ಯಾಪ್ಸ್ ಇದಾರೆ, ಇವರಿದ್ದಾರೆ, ಯಾರಿಗೂ ಇಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಇದ್ದಾಗಾದ್ರೂ ನರೇಗಾ ಅಂತ ಸೌಲಭ್ಯಗಳಿದ್ವು. ಈಗ ಇಂಡಿವಿಜುವಲ್ ಆಗಿ ತೋಟಗಳಲ್ಲಿ ಮಾಡ್ಕೊಂಡು ಅದಕ್ಕೆ ಸಿಗ್ತಾ ಇತ್ತು. ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ 20 ಲಕ್ಷ 50 ಲಕ್ಷ ಆಗ್ತಾ ಇದ್ರು ಒಂದೊಂದು ವರ್ಷಕ್ಕೆ. ಈಗ ಕೇಳಿದ್ರೆ ನಾವ್ ಬಂದಿರೋದ್ರಲ್ಲಿ ಎಲ್ಲ ನಿಮ್ಮೂರಿಗೆ ಕೊಟ್ಬಿಟ್ರೆ ನಾವೇನ್ ಮಾಡೋಣ ಅಂತ 1 ಲಕ್ಷ 2 ಲಕ್ಷ ಆಗ್ತಾರೆ. ಬಟ್ ಪಟ್ಟಣ ಪಂಚಾಯತ್ ಆದ್ರೆ ಇನ್ನೂ ಅಭಿವೃದ್ಧಿ ಕೆಲಸ ಜಾಸ್ತಿ ಆಗ್ಬೇಕಾಗಿತ್ತು. ಯಾವ್ದು ಆಗಿಲ್ಲ. ಒಂದು UGD ಇಲ್ಲ, ಟ್ಯಾಕ್ಸ್ ಮಾತ್ರ ರೈಸ್ ಮಾಡಿದ್ದಾರೆ. ಏನ್ ಈಗ ಅವ್ರ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅಂದ್ರೆ ಟ್ಯಾಕ್ಸ್ ರೈಸ್ ಮಾಡ್ಕೊಂಡಿದ್ದಾರೆ. ಭಿಕ್ಷುಕರು ನಿಧಿ ಅಂತ ಒಂದು ಬಿಲ್ ಒಂದು ಟ್ಯಾಕ್ಸ್ ಕಂದಾಯ ಕಟ್ಟಿದ್ರೆ ಅದ್ರಲ್ಲಿ ಏನಾಗ್ತಾರೆ,
ಭಿಕ್ಷುಕರು ಇದು ಅದು ಎಲ್ಲ ಸೇರಿಸಿ ಹಾಕ್ತಾರೆ. ಯಾರಿಗೆ ಏನು ಹೆಲ್ಪ್ ಮಾಡಿಲ್ಲ. ನಿಮ್ಮೂರಲ್ಲಿ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ? ಅದು ಹದಗೆಟ್ಟು ಬಿಟ್ಟಿದೆ. ಇಲ್ಲಿ ನೋಡಿ, ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆ, ಕಣ್ಣು ಎದುರುಗಡೆನೆ ಇದೆ. ಪಟ್ಟಣ ಪಂಚಾಯತಿ ಬಂದಿಂದ ಆಮೆಗತಿಯಲ್ಲಿ ನಡೀತಾ ಇದೆ. ಜನಪ್ರತಿನಿಧಿಗಳಿದ್ರೆ ಅಧಿಕಾರಿಗಳು ಕ್ವಶನ್ ಮಾಡ್ತಾ ಇದ್ವಿ, ಅವ್ರ ಮೇಲೆ ಜಗಳ ಮಾಡಿ ಇಲ್ಲ ಇಂತ ಕೆಲಸ ಮಾಡು ಅಂತಂದ್ರೆ ಮಾಡಿಸಬಹುದಾಗಿತ್ತು. ಈಗ ಅಂತ ಪ್ರಶ್ನೆ ಇಲ್ಲ. ಈ ಕಾಲೋನಿಯಲ್ಲಿ ಒಂದು ಡ್ರೈನ್ ಕ್ಲೀನ್ ಮಾಡಿ 3 ವರ್ಷ ಆಗಿದೆ. ಏನ್ ಹೇಳ್ತಾರೆ, ಕಲ್ಲುಗಳು ನೀವು ಎತ್ಸ್ಕೊಡಿ. ಒಂದು ಡ್ರೈನ್ ಕ್ಲೀನ್ ಮಾಡ್ಬೇಕಂದ್ರೆ SC ಕಾಲೋನಿಯಲ್ಲಿ ಪಬ್ಲಿಕ್ ಎತ್ಕೊಡ್ಬೇಕು ಕಲ್ಲು ಅವ್ರಿಗೆ. ರಸ್ತೆಗಳೆಲ್ಲ ಕಿತ್ತು ಹಾಳಾಗೋಯ್ವೆ. ರಸ್ತೆಗಳೆಲ್ಲ ಏನು ಮಾಡೇ ಇಲ್ಲ. ಪಟ್ಟಣ ಪಂಚಾಯತಿ ಅಂತ ಹೆಸರು ಹೇಳ್ತಾರೆ ಅಷ್ಟೇ ಸುಮ್ಮನೆ. ಆಗ ಮೊದಲು ಚುನಾವಣೆ ಪ್ರಚಾರದಲ್ಲಿ ಬಂದ್ ಹೋಗಿದ್ ಬಿಟ್ರೆ ಇಲ್ಲಿ ತನಕ ಶಾಸಕರಾಗಿರ್ಬೋದು, MLC ಆಗಿರ್ಬೋದು, ಯಾರೇ ಒಬ್ಬ ಜನಪ್ರತಿನಿಧಿಗಳು ಇಲ್ಲಿ ತನಕ ಬಂದಿಲ್ಲ. ವರದು ಪ್ರಕಾಶ್ ಇದ್ದಾಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಕಾಣಿಸ್ಕೊಂತಾ ಇದೆ ಗ್ರಾಮಗಳಲ್ಲಿ. ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಸಿಕ್ಕಿದ್ರೆ ಏನೋ ನಿಂಗೆ ಕಷ್ಟ ಅಂತಾರೆ. ಈ ಶಾಸಕರು ಇಲ್ಲಿ ತನಕ ಯಾರಿಗೂ ಸಿಕ್ಕಿರೋದಿಲ್ಲ, ಯಾವ್ದು ಉದಾಹರಣೆ ಇಲ್ಲ. MLC ಸಾಹೇಬ್ರು ನಿನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಅವಧಿಯಲ್ಲಿ ಇದುವರೆಗೂ 1% ಭ್ರಷ್ಟಾಚಾರ ನಡೆದಿಲ್ಲ, ನಾವ್ಯಾರು ಲಂಚನೆ ತಗೊಂಡಿಲ್ಲ, ನಮ್ಮ ಅಧಿಕಾರಿಗಳನ್ನು ಸೇರಿ ಅಂತ. ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಏನು? ನಾಡ್ ಕಚೇರಿಗೆ ಹೋಗಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ, ಪಟ್ಟಣ ಪಂಚಾಯತಿಯಲ್ಲಿ ಹೋಗಿ, ತಕ್ಷಣ ಯಾರಿಗಾದ್ರೂ ಕೆಲಸ ಆಗಿರೋದು ಉದಾಹರಣೆಗಳಿದ್ರೆ ಹೇಳ್ತೀನಿ ನೋಡಿ.